ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕೃಷ್ಣಿ ಟಾಕ್ಸ್. ಸೊ ಇವತ್ತು ನಾನು ಒಂದು ಹೇರ್ ಕೇರ್ ರೂಟೀನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವ ಬ್ರ್ಯಾಂಡು ಎಲ್ಲ ಏನೂ ಬೇಡ. ಸೊ ಇದನ್ನು ಯೂಸ್ ಮಾಡಿದಾದ್ಮೇಲೆ ಒಂದು ಹೇರ್ ಮಾಸ್ಕ್ ಇದು. ಸೊ ಇದನ್ನು ಯೂಸ್ ಮಾಡಿದಾದ್ಮೇಲೆ ಹೇಳ್ತೀನಿ. ಸೊ ಚೆನ್ನಾಗಿದ್ರೆ ಹೇಳ್ತೀನಿ. ಐ ಥಿಂಕ್ ನಾನು ಆಲ್ರೆಡಿ ಒಂದ್ಸಲ ಯೂಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಇದೊಂದು ಹೇರ್ ಮಾಸ್ಕ್. ಈ ಒಂದು ಬ್ರ್ಯಾಂಡ್ನ ಬೇರೆ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿದ್ದೀನಿ, ವಿಚ್ ಇಸ್ ರಿಯಲಿ ನೈಸ್. ನಾನು ಮಾಯ್ಶ್ಚರೈಸರ್ಸು, ಸಿರಮ್ಸು ಮತ್ತು ಲಿಪ್ಸ್ಟಿಕ್ ಎಲ್ಲ ತರಿಸ್ಕೊಂಡಿದ್ದೆ, ಟೈನಿ ಲಿಪ್ಸ್ಟಿಕ್ಸ್ ಎಲ್ಲನೂ, ವಿಚ್ ಇಸ್ ರಿಯಲಿ ಗುಡ್, ಚೆನ್ನಾಗಿತ್ತು. ಸೊ ಅದೇ ಥರ ಹೇರ್ ಮಾಸ್ಕನ್ನು ಕೂಡ ತರಿಸ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹೇರ್ ಅಂತೂ ತುಂಬ ಫ್ರೀಝಿ ಆಗಿರುತ್ತೆ, ತುಂಬ ಡ್ರೈ ಆಗಿರುತ್ತೆ. ಸೊ ತುಂಬ ಹೇರ್ ಫಾಲ್ ಕೂಡ ಇದೆ. ನಾನು ತುಂಬ ಟ್ರೀಟ್ಮೆಂಟ್ಸ್ ಕೂಡ ತೊಗೊಂಡೆ, ಬಟ್ ಸ್ಟಿಲ್ ಗೋಯಿಂಗ್ ಆನ್ ಹಾಗೆ ನಡೀತಾ ಇದೆ. ಐ ಹ್ಯಾಡ್ ಹ್ಯೂಜ್ ಹೇರ್ ಅಂತ ಹೇಳ್ಬೋದು. ತುಂಬ ಜಾಸ್ತಿ ಹೇರ್ಸ್ ಇತ್ತು. ಸೊ ನಮ್ಮ ಲೈಫ್ ಸ್ಟೈಲು, ಫುಡ್ಡು, ರುಟೀನು, ಸ್ಟ್ರೆಸ್ಸು ಎಲ್ಲ ಸೇರಿ ಇವಾಗ ಇಷ್ಟಕ್ಕೆ ಬಂದು ನಿಂತಿದೆ. ಸೊ ಹಾಗಾಗಿ ನಾನು ಹೇರ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡೋಣ ಅಂತ ಹೇಳಿ ಸೊ ಈ ಒಂದು ಹೇರ್ ಮಾಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇನ್ಸ್ಟ್ರಕ್ಷನ್ಸ್ ಎಲ್ಲ ನಾನು ಈ ಒಂದು ಹೇರ್ ಮಾಸ್ಕ್ನ ಒಂದು 20 ಮಿನಿಟ್ಸಿಂದ ಒಂದು ಹಾಫ್ ಆನ್ ಅವರ್ವರೆಗೂ ಇಟ್ಕೋಬೇಕಾಗತ್ತೆ ಅಷ್ಟೇ. ಸೊ ಬನ್ನಿ, ಲೆಟ್ಸ್ ಅಪ್ಲೈ. ಆಹಾ, ಸ್ಮೆಲ್ಸ್ ಗುಡ್. ಸೊ ಅಪ್ಲೈ ಮಾಡೋಣ. ಹೇರ್ ವಾಶ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ಹಾಗೆ ಆದರೂ ಅಪ್ಲೈ ಮಾಡ್ಬೋದು. ಪಾರ್ಟಿಷನ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಭಾಳ ಒಳ್ಳೆಯದು. ನೋಡಿ ಹೇಗೆ ಬರ್ತಾ ಇದೆ ಹೇರ್ಸು. ಸೊ ಇದಕ್ಕೆ ನಾನು ಹೋಮ್ ರೆಮಿಡೀಸ್ ಮಾಡಿದೆ. ಒಲಿವಾ ಅಂದ್ಬಿಟ್ಟು ಜಯನಗರಲ್ಲಿ, ಇಂದ್ರಾನಗರಲ್ಲೆಲ್ಲ ಕ್ಲಿನಿಕ್ ಇದೆ, ಅಲ್ಲಿ ಕೂಡ ಟ್ರೀಟ್ಮೆಂಟ್ ತೊಗೊಂಡೆ, PRP ಟ್ರೀಟ್ಮೆಂಟ್ ತೊಗೊಂಡೆ. ಬಟ್ ಸ್ಟಿಲ್ ಇಟ್ಸ್ ಕಂಟಿನ್ಯೂಯಿಂಗ್ ಹೇರ್ ಫಾಲ್. ಸೊ ಹಾಗಾಗಿ ಹೇರ್ಸ್ ಬಗ್ಗೆ ತುಂಬಾ ಕೇರ್ ಮಾಡಬೇಕು ಇವತ್ತಿನ ದಿನದಲ್ಲಿ. ಎಲ್ಲರೂ ಅಷ್ಟೇ, ಮೊದಲು ಗಂಡಸ್ರಿಗೆ ಮಾತ್ರನೇ ಹೇರ್ ಫಾಲ್ ಆಗುತ್ತೆ ಅಂತ ಅನ್ಕೋತಾ ಇದ್ವಿ, ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ. ಹೆಂಗಸ್ರಿಗೂ ತುಂಬಾ ಹೇರ್ ಫಾಲ್ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ನಾನಂತೂ ಒಂದು 6 ಮಂತ್ಸಿಂದ, 6 ಮಂತ್ಸ್ ಬೇಡ, ಒಂದು 4 ಮಂತ್ಸಿಂದ ತುಂಬಾ ನನ್ನ ಲೈಫ್ ಸ್ಟೈಲಲ್ಲಿ ತುಂಬಾ ಚೇಂಜಸನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಮಾಡಿಕೊಳ್ಳಿ, ತುಂಬ ಒಳ್ಳೆಯದು. ಲಾಂಗ್ ಟರ್ಮಲ್ಲಿ ಕೂದಲಿರೋದು ಬಹಳ ಅಂದರೆ ಬಹಳನೇ ಮುಖ್ಯ. ಸೊ ಇವಾಗ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಹೇರ್ ಫಾಲ್ ಆಗ್ತಾನೇ ಇದೆ. ಟು ಕಂಟ್ರೋಲ್ ದಟ್ ಗೊತ್ತಿಲ್ಲ ಹೇಗೆ ಏನು ಮಾಡಬೇಕು ಅಂತ. ಸೊ ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಾ ಇದೆ. ಸೊ ನನಗೊಬ್ಳಿಗೆ ಅಲ್ಲ, ಎಲ್ರಿಗೂ ಆಗ್ತಾನೇ ಇದೆ. ನೋಡೋಣ ಇದನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ಏನಾದರೂ ಕಡಿಮೆ ಆಗುತ್ತಾ ಅಂತ ಹೇಳಿ. ನಮ್ಮ ಅಜ್ಜಿ ಮನೇಲಿರೋವರೆಗೂ ನನ್ನ ಹೇರ್ಸು ಸೂಪರಾಗಿತ್ತು. ಟಿಲ್ ಮೈ ಡಿಗ್ರಿ ಟೈಮಲ್ಲಿ ಏನು ಮಾಡಿದೆ, ನಾನು ಎವ್ರಿ ಡೇ ಹೆಡ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ದಯವಿಟ್ಟು ಪ್ರತಿದಿನ ತಲೆ ಸ್ನಾನ ಮಾಡಬೇಡಿ, ಇಟ್ಸ್ ನಾಟ್ ಗುಡ್. ಓಕೆ, ಅಲ್ಗೂ ಕೆಲವೊಂದು ಗಂಡಸರು ಪ್ರತಿದಿನ ತಲೆ ಸ್ನಾನ ಮಾಡ್ತಾರೆ. ಸೊ ಅದು ತಪ್ಪು. ಹೆಂಗಸರಾಗಲಿ ಗಂಡಸರಾಗಲಿ ವೀಕ್ಲಿ ಒಂದು 3 ಟೈಮ್ಸ್ ಮಾಡಿ ಸಾಕು, ಇಲ್ಲ ಅಂದರೆ 2 ಟೈಮ್ಸ್ ಈಸ್ ಆಲ್ಸೋ ಗುಡ್. ನನಗೆ ಕೆಲಸ ಇಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಅಂದರೆ ವೀಕ್ಲಿ 2 ಟೈಮ್ಸ್ ಅಷ್ಟೇ ನಾನು ಹೆಡ್ ವಾಶ್ ಮಾಡೋದು. ಬಟ್ ಸ್ನಾನ ಡೈಲಿ ಮಾಡಿ, ಮೈ ಸ್ನಾನ ಅಂತಾರಲ್ಲ, ಸೊ ತಲೆ ಸ್ನಾನ ಬಿಟ್ಟು ಮೈ ಸ್ನಾನ ಡೈಲಿ ಮಾಡಿ, ತೊಂದರೆ ಇಲ್ಲ, ಮಾಡಲೇಬೇಕು. ಬಟ್ ತಲೆ ಸ್ನಾನನ ದಯವಿಟ್ಟು ನೋಡಿಕೊಂಡು ಮಾಡಿ, ವೀಕ್ಲಿ 2 or 3. ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಹೇರ್ಸು ಶಾರ್ಟ್ ಇರೋದ್ರಿಂದ ಆರಾಮಾಗಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಾಂದಿದ್ರೆ ಈಗೇನು ಬಾಕ್ಸ್ ತೋರಿಸ್ದೆ, ಆ ಬಾಕ್ಸ್ ಪೂರ್ತಿ ಖಾಲಿಯಾಗಿ ಹೋಗ್ತಾ ಇತ್ತು ಹೇರ್ ಮಾಸ್ಕು. ಸೊ ಈಗ ಶಾರ್ಟ್ ಇರೋದ್ರಿಂದ ನಂದು ಬೌನ್ಸಿ ಇದೆ, ಫ್ರೀಝಿ ಇದೆ, ಆದರೆ ಹೇರ್ ಡೆನ್ಸಿಟಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದಕ್ಕೇ ಒಂದಷ್ಟು ಹೇರ್ ಕೇರ್ಸ್ದೆಲ್ಲ. ಆ್ಯಂಡ್ ಆ್ಯಕ್ಚುಲಿ ನನಗೇನಾಗಿದೆ, ಆಯಿಲ್ ಅಲರ್ಜಿ ಅಂತಾರಲ್ಲ, ಸೊ ಆ ಥರ ಆಯಿಲ್ ಅಪ್ಲೈ ಮಾಡಿದ್ರೆ ಅಂತೂ ತಲೆಯಲ್ಲಿರೋ ಕೂದಲೆಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಸೊ ಆ ಥರ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು,
ಒಂದು 2 ನಂಬರ್ ಇದೆ, ಟು ಸ್ಟಾಪ್ ಹೇರ್ ಫಾಲ್ ಆ್ಯಂಡ್ ಟು ಸ್ಟಾರ್ಟ್ ರೀಗ್ರೋತ್ ಯುವರ್ ಹೇರ್. ನನಗೆ ಪಟ್ಪಟಾಕಿ ಶ್ರುತಿ ಅವ್ರು ಕೊಟ್ಟಿದ್ರು. ಶ್ರುಗಳಿಂದ ಒಂದ್ಸಲ ಇನ್ಸ್ಟಾನಲ್ಲಿ ಮೆಸೇಜ್ ಹಾಕಿದೆ ನಾನು ಈ ಥರ ಹೇರ್ ಫಾಲ್ ಇದೆ ಅಂತ. ಸೊ ಆನ್ ಯುವರ್ ಲೆಫ್ಟ್ ಥೈಸ್ ಮೇಲೆ ಅಥವಾ ಲೆಫ್ಟ್ ಹ್ಯಾಂಡ್ ಮೇಲೆ ಆನ್ ಯುವರ್ ಲೆಫ್ಟ್ ಸೈಡ್ ಆಫ್ ದ ಬಾಡಿ ನೀವು ಆ ನಂಬರ್ನ ಬರ್ಕೋಬೇಕು. ಆ ನಂಬರ್ ಇವಾಗ ನನಗೆ ಮರ್ತೋಗಿದೆ. ಸೊ ಅದನ್ನು ಮತ್ತೆ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಹೇರ್ ವಾಶ್ ಎಲ್ಲ ಆದಮೇಲೆ. ಸೊ ಇವಾಗ ಒಂದು ಹಾಫ್ ಆನ್ ಅವರ್ ಬಿಡೋಣ. ಬಿಟ್ಟಿದ್ದಾದಮೇಲೆ ನೋಡೋಣ ರಿಸಲ್ಟ್ಸ್ ಹೇಗಿರುತ್ತೆ. ಅದಾದಮೇಲೆ ಯಾವ ಬ್ರ್ಯಾಂಡ್ನ ಹೇರ್ ಮಾಸ್ಕ್ ನಾನು ಯೂಸ್ ಮಾಡಿದ್ದು ಅಂತ ಹೇಳ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್. ಇವಾಗ ಹೇರ್ ವಾಶ್ ಆಗಿದೆ. ಸೊ ನಾನು ಜಸ್ಟ್ ಒಂದು ಶಾಂಪು ಮಾತ್ರ ಅಪ್ಲೈ ಮಾಡಿದ್ದು, ಕಂಡೀಷ್ನರ್ ಎಲ್ಲ ಏನೂ ಹಾಕಿಲ್ಲ. ಸೊ ಫಸ್ಟು ನಾನು ಅಪ್ಲೈ ಮಾಡಿದಂಥ ಹೇರ್ ಮಾಸ್ಕ್ ಎಲ್ಲನೂ ರಿಮೂವ್ ಆಗಲಿ ಅಂತ ಹೇಳಿ ರೂಮ್ ಟೆಂಪ್ರೇಚರ್ ವಾಟರ್ನಲ್ಲಿ, ಅಂದರೆ ನಾರ್ಮಲ್ ವಾಟರ್ನಲ್ಲಿ ಹೇರ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ಶಾಂಪೂನ ಅಪ್ಲೈ ಮಾಡಿದೆ. ಕಂಡೀಷ್ನರನ್ನು ಅಪ್ಲೈ ಮಾಡಿಲ್ಲ. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಟು ಯೂಸ್ ದಿಸ್ ಹೇರ್ ಮಾಸ್ಕ್. ನಾನು ಇಷ್ಟೊತ್ತು ಯೂಸ್ ಮಾಡಿದ ಹೇರ್ ಮಾಸ್ಕ್ ಬಂದು ಜಸ್ಟ್ ಹರ್ಬ್ಸ್ ಅವ್ರದ್ದು. ಸೊ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ, ಐ ರೆಕಮೆಂಡ್. ಸೊ ಎಸ್ಪೆಷಲಿ ಈ ಒಂದು ಹೇರ್ ಮಾಸ್ಕ್ ಬ್ಲ್ಯಾಕ್ ಆನಿಯನ್ ಸೀಡ್ಸು ಮತ್ತು ಕ್ಯಾಸ್ಟರ್ ಆಯಿಲಿಂದ ಮಾಡಿದ್ದಾರೆ. ನರಿಷಸ್ ಹೇರ್, ಸ್ಟ್ರೆಂಥನ್ಸ್ ಹೇರ್, ಪ್ರಮೋಟ್ಸ್ ಹೇರ್ ಗ್ರೋತ್. ಸೊ ಯೂಸ್ ಮಾಡಬಹುದು. ಸೊ ಈಗ ಡ್ರೈ ಮಾಡ್ಕೊತೀನಿ. ಡ್ರೈ ಮಾಡ್ಕೊಂಡ್ಮೇಲೂ ನನಗೇನಂತ ಫ್ರೀಝಿ ಅನ್ನಿಸ್ತಾ ಇಲ್ಲ. ಸೊ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನ್ನ ಹೇರು. ಓಕೆ, ಹೇರ್ ಡ್ರೈ ಎಲ್ಲ ಆದಮೇಲೆ ಈ ಟೆಕ್ಸ್ಚರಲ್ಲಿ ಇದೆ ನನ್ನ ಹೇರ್ಸು. ಆ್ಯಂಡ್ ನಾನು ನೋಡಿರೋ ಪ್ರಕಾರ ತುಂಬ ಜನ ಲೇಡೀಸ್, ಜೆಂಟ್ಸ್ ಎಲ್ಲರೂ ಆಫ್ಟರ್ ಹೇರ್ ವಾಶ್ ಆಯಿಲ್ನ ಅಪ್ಲೈ ಮಾಡ್ತಾರೆ. ಸೊ ನಾನು ಜಾಸ್ತಿ ಏನು ತಗೊಂಡಿಲ್ಲ, ಪ್ಯಾರಾಶೂಟ್ ಅವ್ರದ್ದು ನಾರ್ಮಲ್ ಕೊಕೊನೆಟ್ ಆಯಿಲ್. ಸೊ ಜಸ್ಟ್ 1, 2 to 3 ಡ್ರಾಪ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಹೀಗೆ ಅಪ್ಲೈ ಮಾಡ್ತೀನಿ. ಇದನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಅಂತಲ್ಲ, ಫಾಲೋ ಮಾಡ್ತೀನಿ. ಸೊ ನಿಮಗೂ ಏನಾದರೂ ಇದು ಓಕೆ ಅಂತ ಅನಿಸಿದ್ರೆ ಯು ಕ್ಯಾನ್ ಆಲ್ಸೋ. ಕೆಮಿಕಲ್ಸ್ ಇರೋ ಏನೇನೋ ಹೇರ್ ಸಿರಮ್ಸ್ನ ಯೂಸ್ ಮಾಡೋದ್ರ ಬದಲು ಐ ಥಿಂಕ್ ದಿಸ್ ಇಸ್ ಗುಡ್ ಅಂತ ನನ್ನ ಒಪಿನಿಯನ್. ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ ಹಾಕಿದ್ದೆ. ಏನದು ಅಂತ ಹೇಳಿ ತುಂಬ ಜನ ನನಗೆ ಮೆಸೆಂಜರಲ್ಲಿ, ಇನ್ಸ್ಟಾಗ್ರಾಮಲ್ಲಿ
ಯೂಟ್ಯೂಬ್ ಕಮೆಂಟ್ಸಲ್ಲಿ ಯಾರೂ ಹಾಕಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಮೆಸೆಂಜರ್ನಲ್ಲಿ ಹಾಕಿದ್ರು. ಅದು ಏನು ಅಂತ ಹೇಳ್ತೀನಿ ಶಾರ್ಟ್ಲಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಐ ಥಿಂಕ್ ನಿಮ್ಮ ಮನೆಗಳಲ್ಲೂ ನಡೆದಿರುತ್ತೆ. ಸೊ ಫ್ಯಾಮಿಲಿ ಅಂದಮೇಲೆ ಒಬ್ರಿಗೆ ಹೆಚ್ಚು, ಒಬ್ರಿಗೆ ಸ್ವಲ್ಪ ಕೆಳಗಡೆ ಮಾಡೋವಂಥದ್ದು ಇರುತ್ತಲ್ಲ. ಸೊ ಅದರ ಬಗ್ಗೆ ನಾನು ಆ ವಿಡಿಯೋನ ಹಾಕಿದ್ದು. ನಾನು ನೋಡ್ದಂಗೆ ತುಂಬ ಜನರು ಈಗ ಅವ್ರನ್ನೆಲ್ಲ ಹೇಳಿದ್ರೆ ನಮ್ಮ ಬಗ್ಗೆ ಯಾಕೆ ಹೇಳ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ನಾನು ರ್ಯಾಂಡಮ್ ಆಗಿ ಹೇಳ್ತೀನಿ. ಅಫ್ಕೋರ್ಸ್ ಫ್ಯಾಮಿಲಿನ ನಾವು ಚೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಬಟ್ ಫ್ರೆಂಡ್ಸ್ನ ನಾವು ಚೂಸ್ ಮಾಡ್ಬೋದು, ನಮ್ಮ ಲೈಫ್ ಪಾರ್ಟ್ನರ್ನ ನಾವು ಚೂಸ್ ಮಾಡಬಹುದು. ಸೊ ಅದರಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ನನ್ನ ಒಪಿನಿಯನ್. ಫ್ಯಾಮಿಲಿ ಡಿಫಾಲ್ಟ್ ನಮಗೆ ಸಿಕ್ಬಿಡುತ್ತೆ. ಅವ್ರು ಒಳ್ಳೆಯವರ, ಕೆಟ್ಟವರ, ಅಥವಾ ಅವ್ರದ್ದೇ ಮಕ್ಳ ಮೇಲೆ ಅವ್ರು ಜೆಲಸಿ ಫೀಲ್ ಆಗ್ತಾರಾ, ಅದನ್ನೆಲ್ಲ ನಾವು ಪಿಕ್ ಮಾಡೋಕ್ಕಾಗಲ್ಲ. ಸೊ ನನ್ನ ಫ್ಯಾಮಿಲಿನಲ್ಲಿ ನಡೆದಿರೋದು ಹಾಗೇ. ಏನು ಹೇಳ್ತಾರೆ, ಒಂದು ಹುಡುಗಿ ತುಂಬ ಧೈರ್ಯವಾಗಿ ಮುಂದೆ ಬಂದು ಒಂದು ಹುಡುಗ ಮಾಡೋಕ್ಕಾಗ್ದಲೇ ಇರೋಂಥ ಅಚೀವ್ಮೆಂಟ್ಸ್ನ ಮಾಡಿದ್ರೆ ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿರೋಂಥ ತಂದೆ ತಾಯಂದ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮಕ್ಕಳ ಬಗ್ಗೆನೇ ಡಿಫ್ರೆನ್ಷಿಯೇಟನ್ನು ಮಾಡುವಂಥದ್ದು. ಸೊ ಅದು ನನ್ನ ಲೈಫಲ್ಲೇ ಆಗಿದೆ. ತುಂಬ ಜನರು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನ್ನ ರಿಲೇಟಿವ್ಸಲ್ಲೇ ನನ್ನ ಬಗ್ಗೆ ಗೊತ್ತಿರೋರೇ ಒಂದು ರಾಂಗ್ ಮೆಸೇಜನ್ನು ತೊಗೊಂಡಿದ್ದಾರೆ ನನ್ನ ಬಗ್ಗೆ. ನನಗೆ ಅವ್ರು ತೊಗೊಂಡಿದ್ದಾರೆ ಅಂತ ಅನ್ನೋದಕ್ಕಿಂತ ಪೋರ್ಟ್ರೇ ಮಾಡಿರೋ ರೀತಿ ಇದೆಯಲ್ಲ, ವಿಚ್ ಈಸ್ ರಾಂಗ್. ಸೊ ಇನ್ಮೇಲೆ ತಂದೆ ತಾಯಂದ್ರ ಹತ್ರನೂ ಕೂಡ ನಾವು ತುಂಬ ಕೇರ್ಫುಲ್ಲಾಗಿ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ನನ್ನ ಓನ್ ಎಕ್ಸ್ಪೀರಿಯನ್ಸ್, ತುಂಬ ಜನರಿಗೆ ಒಳ್ಳೆ ತಂದೆ ತಾಯಂದ್ರು ಇರಬಹುದು, ಎಲ್ರಿಗೂ ಇರ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಕೆಟ್ಟ ತಂದೆ ಇರ್ಬೋದು, ಕೆಟ್ಟ ಮಕ್ಕಳು ಇರ್ಬೋದು, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ತನ್ನ ಮಕ್ಕಳ ಬಗ್ಗೆ ಈ ಕಣ್ಣು ಬೇಡ, ಇದು ರೈಟು ಚೆನ್ನಾಗಿಲ್ಲ ಅಂತ ಇದಕ್ಕೆ ತಿಯೋದು ಬಿಡೋದು, ಈ ಕಣ್ಣು ಅಯ್ಯೋ ನನ್ನ ಲೆಫ್ಟು, ನನ್ನ ಗಂಡು ಮಗ ಅಂತ ಹೇಳಿ ಇದಕ್ಕೆ ಮುದ್ದು ಮಾಡೋದು. ಅದ್ರ ಬಗ್ಗೆ ನಾನು ಮಾತಾಡಿದ್ದು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿ. ಸುಣ್ಣ ಇಟ್ಟರೆ ಏನಾಗುತ್ತೆ ಹೇಳಿ, ಅದಲ್ಲೇ ನಶಿಸಿ ಹೋಗುತ್ತೆ. ದಟ್ ವಿಲ್ ಡೆಸ್ಟ್ರಾಯ್, ದಟ್ ವಿಲ್ ಡೈ. ಬೆಣ್ಣೆನ ಇಟ್ಟು ಏನು ಹೇಳ್ತಾರೆ, ಕಳ್ತನ ಬೇರೆಯವ್ರ ಮನೇಲಿ ಮಾಡಿದ್ರೇ ಕಳ್ಳನ, ತನ್ನ ಮನೇಲಿ ಮಾಡಿದ್ರು ಕಳ್ಳ ಅಲ್ವಾ. ಅದನ್ನು ನಾನು ತುಂಬ ದೊಡ್ಡದಾಗಿ ತೊಗೊಂಡು ಹೋದೆ. ಸೊ ಇವತ್ತು ನನ್ನ ಬಗ್ಗೆನೇ, ನಿನ್ನೆ ಕೂಡ ನಾನು ತುಂಬಾ ಅಪ್ಸೆಟ್ ಆಗಿದ್ದೆ. ಯಾಕೆ ಅಂತಂದರೆ, ಮಕ್ಕಳು ಎಂಥ ನೇಚರಾಗಿರಲಿ, ಏನೇ ಇದಾಗಿರಲಿ, ಆ ತಂದೆ ತಾಯಂದ್ರಾಗ ಒಂದು ಬ್ಲೈಂಡ್ ಲವ್ ಅನ್ನೋದಿರುತ್ತಂತೆ. ಬಟ್ ನನ್ನನ್ನು ಇಲ್ಲಿ ಬ್ಲೈಂಡ್ ಮಾಡಿ ಹೋಗಿದ್ದಾರೆ ಬಿಟ್ಟರೆ, ಬ್ಲೈಂಡ್ ಲವ್ ನನ್ನ ತಂದೆ ತಾಯಿ ಕಡೆಯಿಂದ ನನಗೆ ಸಿಕ್ಕಿರೋದನ್ನು ನಾನು ನೋಡಲೇ ಇಲ್ಲ. ಇಟ್ಸ್ ಓಕೆ. ಇವತ್ತು ಐ ಆಮ್ ಲಿವಿಂಗ್ ಅಲೋನ್. ಯಾವ ಮೊಮೆಂಟಲ್ಲಿ ನನ್ನ ಮೇಲೆ ಏನು ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸೊ ನನಗೆ ತುಂಬ ಕ್ಲೋಸ್ ಸರ್ಕಲ್ ಅವ್ರು ಯಾವಾಗಲೂ ಹೇಳೋದು ಅದನ್ನೇ, ಹುಷಾರಾಗಿರು, ಒಬ್ಬಳೇ ಇರ್ತೀಯ. ನೋಡಿ, ಶತ್ರುಗಳು ಎಲ್ಲೋ ಇಲ್ಲ, ನಮ್ಮ ಒಳಗಡೆನೇ ಇರ್ತಾರೆ, ನಮ್ಮ ಮನೆಯವರೇ ಆಗಿರ್ತಾರೆ. ಇದಕ್ಕೆ ಯಾರೋ ಔಟ್ಸೈಡ್ ರಿಲೇಟಿವ್ಸ್ ಬರಬೇಕಾಗಿಲ್ಲ. ನನಗೆ ಶತ್ರುಗಳು ನನ್ನ ಮನೆಯಲ್ಲೇ ಇದ್ದರು. ಆ ಸ್ಟೋರಿನ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಆಲ್ ರೈಟ್. ಸೊ ನಾನು ಇದನ್ನು ಎಲ್ಲ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ ಕೇಸ್ ನನಗೇನಾದರೂ ಆಗಿ ನಾನಿಲ್ಲ ಅನ್ನೋ ದಿನಗಳು ಬಂದಾಗ, ಅಟ್ಲೀಸ್ಟು ವಾಟ್ ಶಿ ಡಿಡ್ ಫಾರ್ ಹರ್ ಸೆಲ್ಫ್ ಆ್ಯಂಡ್ ವಾಟ್ ಶಿ ಡಿಡ್ ಫಾರ್ ಹರ್ ಫ್ಯಾಮಿಲಿ ಅನ್ನೋದು ಕೂಡ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಅದನ್ನು ನಾನು ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟರಿ ಮಾಡಿಟ್ರೆ ಒಳ್ಳೆಯದು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಒಬ್ಬ ಕೈಲಾಗ್ದಲೇ ಇರೋರು ನನ್ನ ಬಗ್ಗೆ ಮಾತಾಡೋ ರೀತಿಯಲ್ಲಿ ನನ್ನ ಮನೆಯವರು ನನ್ನನ್ನು ಮಾಡಿಬಿಟ್ರು. ಸೊ ಅದು ನನಗೆ ಬೇಜಾರಾಗ್ತಾ ಇರೋಂಥ ಸಂಗತಿ. ಆಲ್ ರೈಟ್. ಸೊ ಇವತ್ತಿನ ಒಂದು ಹೇರ್ ಕೇರ್ ಸ್ಟೋರಿ ಇದು. ಚೆನ್ನಾಗಿದೆ. ನಾನು ಕಂಡೀಷ್ನರ್ ಅಪ್ಲೈ ಮಾಡಿಲ್ಲ, ಆದರೆ ಕಂಡೀಷ್ನರ್ ಅಪ್ಲೈ ಮಾಡಿದ್ರೆ ಹೇಗೆ ಸ್ಮೂತಾಗಿರುತ್ತೋ ಸೊ ಅದೇ ಥರನೇ ಇವತ್ತಿನ ಹೇರ್ಸು ಕೂಡ ಸ್ಮೂತಾಗಿದೆ. ಇದನ್ನು ಇನ್ನೇನು ಸೆಟ್ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ತುಂಬ ಹೀಟ್ ಅಪ್ಲಯನ್ಸಸ್ನ ನಾವು ತಲೆಗೆ ಮಾಡೋದು ಕೂಡ ತುಂಬ ತೊಂದರೆ ಆಗುತ್ತೆ. ನಾನು ವೀಕ್ಲಿ ಟ್ವೈಸ್ ಅಷ್ಟೇ ಹೇರ್ ಡ್ರೈಯರಲ್ಲೇ ಹೇರ್ ಡ್ರೈ ಮಾಡ್ಕೋತೀನಿ. ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ. ಅದಕ್ಕೆ ಮುಂಚೆ ನ್ಯಾಚುರಲಾಗಿ ಡ್ರೈ ಆಗ್ತಾಯಿತ್ತು ನನ್ನ ಹೇರ್ಸು. ಅದು ಬಿಟ್ಟರೆ ಏನಾದರೂ ಈವೆಂಟ್ಸ್ ಇರೋವಾಗ ಸ್ವಲ್ಪ ಕ್ರಿಂಪ್ ಮಾಡ್ಕೋತೀನಿ, ಇಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ, ಇಲ್ಲ ಕರ್ಲ್ ಮಾಡ್ಕೋತೀನಿ ಅಷ್ಟೇ. ಸೊ ಅಷ್ಟು ಕೇರ್ ಮಾಡಿದ್ರೂ ಸ್ಟಿಲ್ ಹೇರ್ ಫಾಲ್ಸ್ ಇದ್ದೇ ಇರುತ್ತೆ.
ಸೊ ಅದ್ರ ಬಗ್ಗೆ ನಿಮ್ಗೇನಾದರೂ ಹೋಮ್ ರೆಮಿಡೀಸ್ ಗೊತ್ತಿದ್ದರೆ ಟು ಸ್ಟಾಪ್ ಹೇರ್ ಫಾಲ್ ದಯವಿಟ್ಟು ಅದನ್ನು ನನಗೆ ಹೇಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಹೇರ್ ಫಾಲ್ ಸ್ಟಾಪ್ ಮಾಡೋದಕ್ಕೆ ರೀಗ್ರೋತ್ಗೆ ಯಾವ ನಂಬರನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ಮೇಲೆ ಇದೇ ಥರ ರೆಗ್ಯುಲರ್ ವೀಡಿಯೋಸ್ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ, ಈಸಿ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹೋಗ್ಬಿಟ್ಟು ಯಾವಾಗಲೂ ಹಾಕ್ತಾ ಇದ್ದೆ. ಬಟ್ ರಿಯಲಿ ಯೂಟ್ಯೂಬರ್ಸ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅದರಲ್ಲೂ ಹೌಸ್ ವೈಫ್ಸ್ ಯಾರ್ಯಾರು ಇರ್ತಾರೆ, ಹೋಮ್ ಮೇಕರ್ಸ್ ಯಾರ್ಯಾರು ಇದ್ದಾರೆ, ಆ್ಯಂಡ್ ಪಬ್ಲಿಕಲ್ಲಿ ವೀಡಿಯೋಸ್ನ ಮಾಡೋರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಅಂತಂದರೆ ವಿಚ್ ಇಸ್ ರಿಯಲಿ ಟಫ್. ನನಗಂತೂ ಇವಾಗ ಅದು ಹೋಗ್ಬಿಟ್ಟಿದೆ. ಮೊದಲೆಲ್ಲ ಆಗಿರೋ ಪಬ್ಲಿಕಲ್ಲೂ ಕೂಡ ವೀಡಿಯೋಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬಾ ಒಂದು ನರ್ವಸ್ ಅನ್ನೋದು ಆಗ್ಬಿಟ್ಟಿದೆ. ಒಂದು 2-3 ಇಯರ್ಸಿಂದ. ಸೊ ನಾನು ತುಂಬ ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದೆ, ಐಸೋಲೇಟ್ ಆಗಿ ಇರ್ತಾ ಇದ್ದೆ. ಸೊ ಇನ್ಮೇಲೆ ಅದನ್ನೆಲ್ಲ ಮೈ ಚಳಿ ಬಿಟ್ಟು ಹೊರಗಡೆ ಬರಬೇಕು. ನನ್ನ ಎಮೋಷ್ನಲ್ ಬ್ಲಾಕೇಜಸ್ ಏನಿದೆ ಅದನ್ನೆಲ್ಲ ಹೊರಗೆ ಹಾಕಬೇಕು. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಇದು ಹುಡುಗಿನ, ಎಷ್ಟು ವೀಕ್ ಮಾಡಿಬಿಟ್ರಲ್ಲ ಅನ್ನೋ ಬೇಜಾರು ಇವಾಗಲೂ ಇದೆ. ಮತ್ತು ಫೀನಿಕ್ಸ್ ಥರ ಅದೇ ಸ್ಟ್ರಾಂಗ್ ಹುಡುಗಿಯಾಗಿ ಐ ವಾಂಟ್ ಕಮ್ ಬ್ಯಾಕ್. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಏನು ವೀಡಿಯೋಸ್ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ಕ್ಲಾರಿಟಿ ನನಗಂತೂ ಇಲ್ಲ. ಏನೇ ಮಾಡಿದ್ರು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೊಂದು ಸ್ವಲ್ಪ ಕಾಮೆಂಟ್ಸ್ ಮೂಲಕ ಗೈಡ್ಲೈನ್ಸನ್ನು ಕೊಡಿ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ನೆಕ್ಸ್ಟ್ ಏನು ವೀಡಿಯೋಸ್ ಮಾಡಬೇಕು ಅದನ್ನು ಕೂಡ ಹೇಳಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.